ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನ ಸೀಕ್ರೆಟ್ ಅನ್ನ ಹೈಕಮಾಂಡ್ ಕೈಗಿಟ್ಟ ಸಿದ್ದರಾಮಯ್ಯ. ಡೆಲ್ಲಿಯಲ್ಲಿ ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯಾಗಿದೆ. ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊಂಡಿದೆ. ಈ ಸಮಯದಲ್ಲಿ ಸಿದ್ದರಾಮಯ್ಯ ಅಸಲಿಯತ್ತೇನು ಈ ಕೇಸ್ನಲ್ಲಿ, ಅಸಲಿಗೆ ಏನಾಗಿದೆ, ಯಾಕಿದು ಇಲ್ಲಿ ತನಕ ಬಂದಿದೆ ಎನ್ನುವ ರಹಸ್ಯವೊಂದನ್ನ ಇಟ್ಟಿದ್ದಾರಂತೆ ರಾಗ ಮುಂದೆ. ಮತ್ತೊಂದ್ ಕಡೆ ರಾಜ್ಯಪಾಲರು ಅಚ್ಚರಿಯ ನಿರ್ಧಾರವನ್ನ ತಗೊಳ್ತಾರಾ ಅನ್ನುವ ಚರ್ಚೆ ಜೋರಾಗಿರೋ ಹೊತ್ತಲ್ಲಿ ಡೆಲ್ಲಿಯಲ್ಲಿ ತಜ್ಞರ ಸಲಹೆ, ಲೋಕಸಭಾ ಸ್ಪೀಕರ್ ಜೊತೆಗೆಲ್ಲ ರಾಜ್ಯಪಾಲರು ಚರ್ಚೆ ನಡೆಸ್ತಿರುವ ಹೊತ್ತಲ್ಲಿ ಸಿದ್ದರಾಮಯ್ಯನವರಿಂದ ಮಹತ್ವದ ಹೆಜ್ಜೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದ್ ಕಡೆ ರಾಜ್ಯಪಾಲರು ಡೆಲ್ಲಿಯಲ್ಲಿ ಮೀಟಿಂಗ್ಗಳನ್ನು ಮಾಡ್ತಿರೋದು ಆತಂಕಕಾರಿ ಬೆಳವಣಿಗೆ, ಕೈಪಾಳ್ಯಕ್ಕೆ. ಯಾಕಂದ್ರೆ ಬರೀ ಶೋಕಾಸ್ ನೋಟಿಸ್ ಕೊಟ್ಟು ಸುಮ್ಮನಾಗಿಲ್ಲ ರಾಜ್ಯಪಾಲರು. ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯನವರು. ಎಲ್ಲ ದಾಖಲೆ ಇದೆ ನನ್ನ ಹತ್ರ, ಪೂರಕವಾಗಿ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡುವಂಥದ್ದು ಏನೂ ಇಲ್ಲ ಇಲ್ಲಿ ಅಂತ ವಾದಿಸ್ತಾ ಇದ್ದಾರೆ. ಮತ್ತು ಅವ್ರಿಗೆ 7 ದಿನಗಳ ಸಮಯವನ್ನು ಕೊಡಲಾಗಿದೆ. ಇದರ ನಡುವೆನೇ ಕಾನೂನು ತಜ್ಞರ ಸಲಹೆ, ಅಂದರೆ ಇಲ್ಲಿ ರಿಪೋರ್ಟ್ ತರಿಸ್ಕೊಂಡಾಗಿದೆ, ಅದು ಬಿಟ್ಟು ಎಕ್ಸ್ಪರ್ಟ್ಸ್ ಬೇರೆ ಬೇರೆಯವರ ಅಭಿಪ್ರಾಯವನ್ನು ಪಡ್ಕೊಳ್ತಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವ್ರ ಜೊತೆಗೂ ಮಾತುಕತೆ ಮಾಡಿದ್ದಾರೆ ಈ ಬಗ್ಗೆ ಅನ್ನುವ ಸುದ್ದಿ ನೀವು ಕೂಡ ನೋಡಿದ್ರಿ. ಸೊ ಗವರ್ನರ್ ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದ್ದಾರಾ, ಸುಮ್ಮನೆ ಹೆಸರಿಗೆ ಇದೆಲ್ಲ ಪ್ರೊಸೀಜರ್ಸ್ ಅನ್ನೋ ರೀತಿ ಕಾಂಗ್ರೆಸ್ ಈಗ ಸಿಡಿದೆದ್ದಿರೋದಲ್ವಾ. ಇದರ ನಡುವೆ ಕ್ಯಾಬಿನೆಟ್ ಮಹತ್ವದ ತೀರ್ಮಾನವೊಂದನ್ನು ತಗೊಂಡಿದೆ. ಸಿದ್ದರಾಮಯ್ಯ ವಿರುದ್ಧ ಜಾರಿ ಮಾಡಿರುವಂಥ ಶೋಕಾಸ್ ನೋಟಿಸ್ ಅನ್ನು ನೀವು ವಾಪಸ್ ತಗೊಳ್ಬೇಕು. ಬೇಕಾಬಿಟ್ಟಿ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಗವರ್ನರ್ ಚುನಾಯಿತ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಸುಪ್ರೀಂ ಕೋರ್ಟ್ ಸೇರಿದಂತೆ ವಿವಿಧ ತೀರ್ಪುಗಳು ಇದನ್ನ ಹೇಳಿದೆ. ಆ ಚೌಕಟ್ಟು ಮೀರಿ ರಾಜ್ಯಪಾಲರು ಈ ರೀತಿ ವರ್ತನೆ ಮಾಡಬಾರದು, ನಿಮ್ಮ ಸ್ಥಾನಕ್ಕೆ ಕೆಟ್ಟ ಹೆಸರು ತರೋ ತರ ಮಾಡ್ಕೊಳ್ಬೇಡಿ ಅನ್ನೋ ಮಟ್ಟಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲೇ ಕ್ಯಾಬಿನೆಟ್ ಒಂದಿಷ್ಟು ಪ್ರಮುಖ ನಿರ್ಧಾರಗಳನ್ನು ತಗೊಂಡಿರೋದು. ಡೀಟೇಲ್ ಆಗಿ, ಒಂದ್ ಲೈನ್ ಅಲ್ಲ, ಡೀಟೇಲ್ ಆಗಿ ಈಗ ರಾಜ್ಯಪಾಲರಿಗೆ ಇದನ್ನ ಕಳಿಸ್ಕೊಡ್ತಾರೆ, ವಿತ್ಡ್ರಾ ಮಾಡಿ ನೋಟಿಸ್ ಅನ್ನ ಅಂತ. ಮತ್ತವ್ರು ಕೊಡ್ತಿರೋ ಕಾರಣ ಏನು ಅಂತ ಕೇಳಿದ್ರೆ, ಮುಖ್ಯ ಕಾರ್ಯದರ್ಶಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ರಾಜ್ಯಪಾಲರು ಆ ರಿಪೋರ್ಟ್ ಅನ್ನೇ ನೋಡಿಲ್ಲ. ನೋಡುವ ಮುನ್ನವೇ ಈ ಕೇಸ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ, ದಾಖಲೆಗಳನ್ನ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ಕೊಡಲಾಗಿದೆ. ಮುಖ್ಯ ಕಾರ್ಯದರ್ಶಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ವಿಸ್ತೃತವಾಗಿ ದಾಖಲೆಗಳ ಸಮೇತ ಮುಖ್ಯ ಕಾರ್ಯದರ್ಶಿಗಳು ಸರ್ಕಾರದ ಪರವಾಗಿ ರಿಪೋರ್ಟ್ ಅನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅನ್ನ ಪರಿಶೀಲನೆಯೂ ಮಾಡದೆ ಈ ನಿರ್ಧಾರ ತಗೊಂಡಿದ್ದಾರೆ, ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು ಅಂತ ಕಿಡಿಕಾರ್ತಾ ಇದೆ ಕೈಪಡೆ. ಅಷ್ಟೇ ಅಲ್ಲ, ಇದನ್ನ ತನಿಖೆ ಕೊಟ್ಟಿದ್ದೀವಲ್ಲ, ನ್ಯಾಯಾಂಗ ತನಿಖೆ ಅಧಿಕಾರಿಗಳಿಂದ, ಇಲಾಖೆಯ ಅಧಿಕಾರಿಗಳಿಂದ ತನಿಖೆ ಆಗ್ತಾ ಇದೆ. ಇದರ ರಿಪೋರ್ಟ್ ಇನ್ನೂ ಬರಬೇಕು. ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ತಪ್ಪು ಒಪ್ಪು. ಅಲ್ಲಿ ತನಕ ಕಾಯುವ ಸಹನೆಯನ್ನು ಇರಿಸ್ಕೊಳ್ಳದೆ ತರಾತುರಿಯಲ್ಲಿ ಈ ರೀತಿ ಶೋಕಾಸ್ ನೋಟಿಸ್ ಕೊಟ್ಟಿರೋದು ಎಷ್ಟು ಸರಿ? ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಸೇರಿದಂತೆ ವಿವಿಧ ಪೀಠಗಳ ತೀರ್ಪು ಏನಿದೆ, ಎಲ್ಲ ವಿಚಾರಗಳನ್ನು ರಾಜ್ಯಪಾಲರಿಗೆ ಅತ್ಯಂತ ವಿಸ್ತೃತವಾಗಿ ಕಳಿಸ್ಕೊಟ್ಟು ಕ್ಯಾಬಿನೆಟ್ ನಿರ್ಧಾರವನ್ನು ತಗೊಂಡು ಸೆಡ್ಡು ಹೊಡಿತಾ ಇದೆ ಈಗ ಕೈಪಡೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಮೂಡಾ ಕೇಸ್ ಈ ರೂಪ ಪಡೆದುಕೊಂಡಿರೋದ್ರ ಬಗ್ಗೆ ಒಂದು ಸೀಕ್ರೆಟ್ ಅನ್ನ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರಂತೆ. ಹೈಕಮಾಂಡ್ ಸಿಟ್ಟು ಮಾಡ್ಕೊಂಡಿದೆ. ಏನಿದು, ವಿವಿಧ ರಾಜ್ಯಗಳಲ್ಲಿ ಇದೆಲ್ಲ ನಡೀತಾ ಇರುತ್ತೆ, ಈ ತರ ಕುತ್ತಿಗೆಗೆ ಬಂದಿದೆಯಲ್ಲ, ಯಾರಿದನ್ನ ಮಾಡಿದವರು ಅನ್ನೋ ರೀತಿ ಸಿಟ್ಟು ಮಾಡ್ಕೊಂಡಿದ್ದಾರೆ. ಇಲ್ಲದ ತಪ್ಪನ್ನ ನೀವು ಹೊರಬೇಕಾಗೋ ಪರಿಸ್ಥಿತಿ ಬಂದಿದೆಯಲ್ಲ, ಇಂತಹ ಸ್ಥಿತಿ ಯಾಕೆ ತಂದ್ಕೊಂಡ್ರಿ ಅನ್ನೋ ಮಟ್ಟಿಗೆ ಹೈಕಮಾಂಡ್ ಆಕ್ರೋಶ ವ್ಯಕ್ತಪಡಿಸಿದೆ. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿರೋದು, ಇದು ಬೇರೆ ಯಾರು ಅಲ್ಲ, ನಮ್ಮ ಪಕ್ಷದವರೇ ಕೆಲವರು ರೂಪಿಸಿರುವ ಸಂಚು ಅನ್ನುವ ಸೀಕ್ರೆಟ್ ಅನ್ನ ಸಿಡಿಸಿದ್ದಾರಂತೆ. ಹೈಕಮಾಂಡ್ ಮುಂದೆ ಕೂಡ ರಿಪೋರ್ಟ್ ಇಟ್ಟು ಬಂದಿದ್ದಾರಂತೆ ಅನ್ನೋದು ಕುತೂಹಲಕಾರಿ ಮಾಹಿತಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು ಸಿದ್ದರಾಮಯ್ಯನವ್ರ ನಿವಾಸದಲ್ಲಿ. ಕ್ಯಾಬಿನೆಟ್ ಮೀಟಿಂಗಿಗೆ ಹೋಗಲ್ಲ ನಿರ್ಧಾರ ಮಾಡಿದ್ದಕ್ಕೆ ಮನೆಯಲ್ಲೇ ಸಲಹೆ ಸೂಚನೆ ವಿಶ್ವಾಸಕ್ಕೆ ತಗೊಳ್ಳೋದು, ಕೆಲವು ಇನ್ಸ್ಟ್ರಕ್ಷನ್ಸು ಎಲ್ಲ ಆಯ್ತಲ್ಲ ಮುಖ್ಯಮಂತ್ರಿಗಳಿಂದ. ಆ ಟೈಮಲ್ಲೂ ಕೂಡ ಅದನ್ನ ಒತ್ತಿ ಹೇಳಿದ್ದಾರಂತೆ, ಇದು ನಮ್ಮ ಪಕ್ಷದವರೇ ಕೆಲವರು ಮಾಡಿರುವಂತಹ ಸಂಚು, ನನಗೆ ಪಕ್ಕ ಎಲ್ಲ ಕರೆಕ್ಟಾಗಿ ಗೊತ್ತಿದೆ, ಈಗ ಎಲ್ಲರೂ ಒಗ್ಗಟ್ಟಾಗಿ ಎದುರಿಸುವ ಸಮಯ ಇಲ್ಲ, ಸರ್ಕಾರಕ್ಕೆ ಸಂಚಕಾರ ಬಂದರೂ ಪರವಾಗಿಲ್ವಾ ಅನ್ನೋ ಮಟ್ಟಿಗೆ ಬಹಳ ಕಠಿಣವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರವನ್ನು ಕೂಡ ನಾಯಕರುಗಳಿಗೆ ತಿಳಿಸಿದ್ದಾರೆ. ಹೈಕಮಾಂಡ್ ಕೂಡ ಹೇಳ್ತಾ ಇರೋದಿದೆ, ಈಗ ಕಾನೂನು ಹೋರಾಟಕ್ಕೆ ನಮ್ಮ ಹತ್ರ ಎಲ್ಲ ಪೂರಕವಾದ ದಾಖಲೆ ಇದೆ ಅಂದ್ರೆ ಆಯ್ತು, ಕಾನೂನು ಹೋರಾಟ ಮಾಡೋಣ, ಕೇಂದ್ರ ಸರ್ಕಾರದ ವಿರುದ್ಧನೇ ನಾವು ಹೋರಾಟವನ್ನ ರೂಪಿಸೋಣ ಅಂತ ಸಿದ್ದರಾಮಯ್ಯನವರು ಕೇಳ್ಕೊಂಡಿದ್ದಾರೆ. ಹೈಕಮಾಂಡ್ ಒಂದು ನನ್ನ ಬೆನ್ನಿಗೆ ನಿಲ್ಲಲಿ, ನಾನು ಹೋರಾಟ ಮಾಡಿ ಗೆಲ್ತೀನಿ,
ಈ ಕೇಸಲ್ಲಿ ನ್ಯಾಯ ನನ್ನ ಪರವಾಗಿದೆ ಅಂತ ಅವ್ರು ವಾದಿಸ್ತಾ ಇರೋದು. ಹಾಗಾಗಿ ಹೈಕಮಾಂಡ್ ಆಯ್ತು, ಈಗ ರಾಜ್ಯಪಾಲರ ಹಸ್ತಕ್ಷೇಪದ ವಿರುದ್ಧವೇ ನೀವು ಕಳಿಸಿ ರಿಪೋರ್ಟ್ ಅನ್ನ, ಅದಾದ ಮೇಲೂ ಕೂಡ ಅವರು ಮುಂದುವರೆದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ಬಂದಂಗೆ ಕಾಣಿಸ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ತಯಾರಿ ಮಾಡ್ಕೊಳ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ ತಡ ಮಾಡದೆ ನೀವು ಒಬ್ಬರೇ ಹೋಗಿ ಭೇಟಿಯಾಗಿ ಅಂತ ರಾಹುಲ್ ಗಾಂಧಿ ಅವರು ಸಜೆಷನ್ ಕೊಡ್ತಾರೆ. ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಹಾಕೊಂಡು ಬಂದಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ. ಇದರ ನಡುವೆ ಮುಖ್ಯಮಂತ್ರಿಗಳು ಅಚ್ಚರಿಯ, ನಮ್ಮವರೇ ಇದನ್ನ ಮಾಡಿದ್ದಾರೆ, ಕೆಲವರು ಸಂಚು ರೂಪಿಸಿ ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂತಹ ಅಚ್ಚರಿಯ ರಿಪೋರ್ಟ್ ಅನ್ನ ಹೈಕಮಾಂಡ್ ಮುಂದೆ ಇಟ್ಟು ಬಹಳ ನೋವು ಪಟ್ಟುಕೊಂಡಿದ್ದಾರಂತೆ, ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರಂತೆ. ಅಲ್ಲಿಗೆ HDK ಆರೋಪ ಬಿಜೆಪಿಗರ ಬಾಯಲ್ಲಿ ಬರ್ತಿರೋದು ಎಲ್ಲ ನಿಜ ಅಂತ ಆಯ್ತಾ? ನಿಜಕ್ಕೂ ಇದು ಮುಖ್ಯಮಂತ್ರಿಗಳನ್ನ ಕುರ್ಚಿಯಿಂದ ಇಳಿಸೋದಿಕ್ಕೆ ಸ್ವಪಕ್ಷೀಯರೇ ಹೂಡಿರುವಂತಹ ವ್ಯೂಹವ? ಗೊತ್ತಾಗಬೇಕು ಮುಂದಿನ ದಿನಗಳಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.